ಸೂಪರ್ ಮೇಕಪ್ ಮಾಡಿದ್ದಾರೆ ಮಲೇಶ್ ಅವರು. ಮುಗುಲೇನ ತಾರೀಫ್ ಮಾಡ್ತಂದ್ರೆ ಹೆಂಗ ಮಾಡಿ Thank you so much for it. Thank you for those beautiful memories. ನಾನು ನೀನು ಹಂಚ್ಕೊಂಡಂತಹ ಬ್ಯೂಟಿಫುಲ್ ಮೆಮರೀಸ್ ಬಿಗ್ ಬಾಸ್ ಮನೆ ಒಳಗಡೆ. ಆ್ಯಂಡ್ ಗಾಡ್ ಬ್ಲೆಸ್ ಯು. ನಿನ್ನ ಭವಿಷ್ಯ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಿಮ್ಗೆಲ್ರಿಗೂ ಗೊತ್ತಿರೋ ಥರನೇ ನಾನು ಮಾಡ್ತಿದ್ದೆ ವಿಡಿಯೋಗಳು. ಯಾವ್ದಾದ್ರು ಒಂದು ಸೆಲೆಬ್ರಿಟಿನ ತಗೊಂಡು ಅವ್ರ ಮೇಲೆ ಒಂದು ಕಂಟೆಂಟ್ನ ಬರೆದು ಅವ್ರು ಏನು ಮಾಡಿದರು, ಸ್ವಲ್ಪ ವಾಯ್ಸು ಇದಾಗಿದೆ ಅಂದರೆ ಫೇವರಿಂದ ಸ್ವಲ್ಪ ಡಲ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಹಾಗೆಯೇ ಯಾವ್ದಾರ ಒಂದು ಕಂಟೆಸ್ಟಿನ ಒಂದು ಹಿಸ್ಟ್ರಿನ ತೆಗೆದು ಅಥವಾ ಏನೋ ಒಂದು ಅವರು ಏನು ಮಾಡ್ತಾಯಿದ್ದಾರೆ, ಎಲ್ಲಿ ಹೋಗಿದ್ರು, ಎಲ್ಲಿ ಬಂದರು ಅಂತ ತೆಗೆದು ವಿಡಿಯೋ ಮಾಡಿದ್ದೆ. ನಿಮಗೇನೇ ಗೊತ್ತು ನಾನು ಯಾವ ಥರ ವಿಡಿಯೋ ಮಾಡೋದು ಅಂತ. ಹಾಗೆಯೇ ಈ ವಿಡಿಯೋ ಡಿಫ್ರೆಂಟ್ ಇದೆ ಗೈಸ್. ಏನಪ್ಪ ಡಿಫ್ರೆಂಟ್ ಅಂದರೆ 2 ವಿಡಿಯೋ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಒಂದು ವಿಡಿಯೋ ಹಾಕಿ ಅವ್ರ ಬಗ್ಗೆ ಮಾತಾಡ್ತಿದ್ದೆ, ಆ ವಿಡಿಯೋದಲ್ಲಿ ಏನಾಗಿದೆ ಅಂತ ಮಾತಾಡ್ತಿದ್ದೆ. ಬಟ್ 2 ವಿಡಿಯೋ ಹಾಕಿದ್ದೀನಿ. ಒಂದು ರಕ್ಷಿತಾ ಅವ್ರದ್ದು, ಒಂದು ಗಿಲ್ಲಿದೆ ಅವ್ರದ್ದು. ಯಾರ ಬಗ್ಗೆ ಇರ್ಬೋದು ಈ ವಿಡಿಯೋ ನೀವು ಯೋಚನೆ ಮಾಡಿ ಗೈಸ್. ಇಬ್ಬರ ಬಗ್ಗೆನೇ ಇದೆ ಗೈಸ್. ಒಬ್ಬರು ರನ್ನರು, ಒಬ್ಬರು ವಿನ್ನರು, ದ ಬೆಸ್ಟ್ ಪ್ಲೇಯರ್ ಆಫ್ ದ ಬಿಗ್ ಬಾಸ್ ಹಿಸ್ಟ್ರಿ. ಇವರಿಬ್ಬರನ್ನು ಕೂಡ ಕಮ್ಮಿ ವಾಟ್ಸ್ಗಳು ತಗೊಂಡಿಲ್ಲ ಗೈಸ್. ಯಾರೂ ಕೂಡ ಇಡೀ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಯಾರೂ ಕೂಡ ತಗೊಂಡಿಲ್ಲದಷ್ಟು ಓಟು ಇವರಿಬ್ಬರು ತಗೊಂಡಿದ್ರು. ಹಾಗಾಗಿ ಇವರು ಇಬ್ಬರ ಬಗ್ಗೆನೇ ವಿಡಿಯೋ ಮಾಡಿದ್ದೀನಿ. ನಾನು ಹೇಳೋ ಥರನೇ ನಾನು ಫೇಸ್ನ ತೋರಿಸಿ ಒಂದು ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ನಿಮಗೆ ಎಲ್ಲರಿಗೂ ಕೂಡ ಹೇಳಿದ್ದೀನಿ. ಅದು 2K ಆದಮೇಲೆ 2K ಆಗೋವರೆಗೂ ಏನೋ ಒಂದು ಚಾಲೆಂಜ್ ಕೊಡಬೇಕಲ್ಲ ನಿಮಗೇನೆ, ರಕ್ಷಿತಾ ಮತ್ತು ಗಿಲ್ಲಿ ಫ್ಯಾನ್ಸ್ಗಳಿಗೆ. ಏನದು ಚಾಲೆಂಜು ಏನಪ್ಪ ಅಂತಂದರೆ ಗಿಲ್ಲಿ ವರ್ಸಸ್ ರಕ್ಷಿತಾ ಯಾರು ಹೆಚ್ಚು ಫ್ಯಾನ್ಗಳನ್ನ ಹೊಂದಿದ್ದಾರೆ ಅಂತ ತಿಳ್ಕೊಳ್ಳೋ ಟೈಮು ಗೈಸ್. ಕಮೆಂಟ್ನಲ್ಲಿ ತಿಳಿಸಿ ರಕ್ಷಿತಾನೋ ಗಿಲ್ಲಿನೋ ಅಂತ ಕಮೆಂಟ್ನಲ್ಲಿ ತಿಳಿಸಿ ಗೈಸ್. ಹಾಗೆಯೇ ಸಬ್ಸ್ಕ್ರೈಬರ್ಸ್ಗೆ ಹೆಚ್ಚು ಆದ್ಯತೆ ಕೊಡ್ತೀನಿ. ಯಾರ್ಯಾರು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರ್ತೀರ, ಇನ್ನು ರಿಮೈನಿಂಗ್ 300 ಸಬ್ಸ್ಕ್ರೈಬರ್ಸಲ್ಲಿ ಯಾರ್ಯಾರು ಗಿಲ್ಲಿ ಅಂತ ಕಮೆಂಟ್ ಮಾಡಿದವರು ಮತ್ತು ರಕ್ಷಿತಾ ಅಂತ ಕಮೆಂಟ್ ಮಾಡಿದವರು, ಹೆಚ್ಚು ಕಮೆಂಟು ಯಾರಿಗೆ ಬರ್ತೈತೆ ಅವ್ರಿಗೇನೆ ಮೊದಲ ನನ್ನ ಒಂದು ಸೆಲೆಬ್ರಿಟಿ ವ್ಲಾಗ್ನ ಮಾಡಬೇಕು ಅಂತ ಇದ್ದೀನಿ ಗೈಸ್. ನೋಡೋಣ ಯಾರಿಗೆ ಬರುತ್ತೆ ಅಂತ. ನೆಕ್ಸ್ಟು ಬೇಕಾದರೆ ಸೆಕೆಂಡ್ ವ್ಲಾಗು ಇನ್ನೊಬ್ಬರದ್ದು ಮಾಡ್ತೀನಿ. ಇವರಿಬ್ಬರಲ್ಲಿ ಕಾಂಪಿಟೇಷನ್ ಕೊಟ್ಟಿದ್ದೀನಿ. ಈಗ ನೋಡೋಣ ಯಾರು ಗೆಲ್ಬೋದು ಅಂತ. ರಕ್ಷಿತಾ ಕಮೆಂಟು ಜಾಸ್ತಿ ಬಂದಿದ್ದರೆ ರಕ್ಷಿತಾನ ವಿಡಿಯೋ ಮಾಡ್ತೀನಿ, ಗಿಲ್ಲಿ ಕಮೆಂಟು ಜಾಸ್ತಿ ಬಂದಿದ್ರೆ ಗಿಲ್ಲಿ ವಿಡಿಯೋ ಮಾಡ್ತೀನಿ. ಹಾಗೆಯೇ ಸಬ್ಸ್ಕ್ರೈಬರ್ಸ್ಗಳು ಅಕೌಂಟ್ ಮಾಡ್ತೀನಿ ಗೈಸ್, ಯಾರ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ ಅಂತ, ಮತ್ತು ಅಂದರೆ ಗಿಲ್ಲಿದೇವರ ರಕ್ಷಿತಾದವ್ರ ಅಂತ. ಹಾಗೆಯೇ ಲೈಕ್ಸ್ ಕೂಡ ಅಕೌಂಟ್ ಮಾಡ್ತೀನಿ. ಹಾಗೆಯೇ ಮೇಯ್ನು ಕಮೆಂಟು ನೋಡೋಣ ಗೈಸ್ ಯಾರ್ಯಾರ ಒಂದು ಸಬ್ಸ್ಕ್ರೈಬರ್ಸ್ ಕಮೆಂಟ್ನಲ್ಲಿ ಕಮೆಂಟ್ ಮಾಡ್ತಾರೆ ಅಂತ. ಯಾರೇ ಒಂದು ಗಿಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ, ರಕ್ಷಿತಾ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ, ಯಾರ್ದು ಫ್ಯಾನ್ಸು ಜಾಸ್ತಿ ಇದ್ದಾರೆ ಅಂತ ನೋಡೋಣ ಗೈಸ್. ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜ್ವರ ಇದೆ, ಸಖತ್ತು ಗಂಟ್ಲು ಕಟ್ಟಿದೆ, ವಾಯ್ಸ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರ ಅಂತ ಅನ್ಕೊತೀನಿ. ಹಾಗೆಯೇ ವಾಯ್ಸ್ ಚೆನ್ನಾಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.